ಎಲ್ಲಿದೆ ಅಡಿಕೆ? ಅಲ್ಲೇ ಕೂತ್ಕೋ, ಅಲ್ಲೇ ಕೂತ್ಕೋ. ಹಲೋ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವ್ಲಾಗು ಇವತ್ತಿನ ನನ್ನ ಸಿಂಪಲ್ ಡೇ ವ್ಲಾಗು, ಮತ್ತೆ ಈ ವರ್ಷದ ಕೊನೆಯ ವ್ಲಾಗ್ ಕೂಡ. ಇವತ್ತು ಅಮಾವಾಸ್ಯೆ ಆಗಿದ್ರಿಂದ ನಾವು ಬೆಳಿಗ್ಗೆನೆ ಬೇಗನೆ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ನಾನು ಅತ್ತೆ ಹಾಗೆ ನನ್ನ ಮಗಳು ನಮ್ಮ ಊರಿನ ದೇವಸ್ಥಾನಕ್ಕೆ ವಿಸಿಟ್ ಮಾಡಿದ್ವಿ. ಎಂತ ಮಾಡ್ತಿದ್ದೆ ವಿರಾಧ್ಯ? ಇಲ್ಲಿ ನೋಡು, ಎಂತ ಮಾಡ್ತಿದ್ದೆ? ಎಲ್ಲಿಗೆ ಬಂದಿದ್ದೆ? ದೇವಸ್ಥಾನಕ್ಕೆ ಬಂದಿದ್ಯಾ? ದೇವಸ್ಥಾನ ನಮಗೆ ಮನೆಯಲ್ಲಿ ಉಪ್ಪಿನಕಾಯಿ ರೆಡಿ ಮಾಡಲಿಕ್ಕೆ ಒಬ್ಬರು ನಿಂಬೆಹಣ್ಣು ಕೊಡ್ತೀನಿ ಅಂತ ಹೇಳಿದರು. ಸೊ ಅವ್ರ ಮನೆ ದೇವಸ್ಥಾನದ ಪಕ್ಕನೇ ಇತ್ತು. ಹಾಗೆ ಪೂಜೆ ಮುಗಿಸ್ಕೊಂಡು ಅವ್ರ ಮನೆಗೆ ಹೋದ್ವಿ. ಇಲ್ಲ ಅವ್ರ ಮನೆ ನೋಡ್ದಂಗೆ ಆಗ್ತಲ್ಲೇ. ಬೇಕಿಲ್ಲ ತಂದು ಮತ್ತೊಪ್ಪನ ವಿರಾಧ್ಯ ನೋಡು. ಅಲ್ಲೇ ಕೂತ್ಕೋ, ಅಲ್ಲೇ ಕೂತ್ಕೋ, ಅಲ್ಲೇ ಕೂತ್ಕೊಳ್ಳ ನೋಡ್ತಿದ್ದೇನೆ. ಹಾಗೆ ಲಿಂಬೆ ಹಣ್ಣು ತಗೊಂಡು ಸ್ವಲ್ಪ ಮಾತುಕತೆ ಆಡಿ ಮತ್ತೆ ನಮ್ಮ ತೋಟಕ್ಕೆ ಹೋದ್ವಿ. ತೋಟನೂ ಊರಲ್ಲೇ ಇರೋದ್ರಿಂದ ನೋಡ್ಕೊಂಡ್ ಬರೋಣ, ಅಡಿಕೆ ಏನಾದ್ರು ಇದ್ರೆ ಸ್ವಲ್ಪ ಹೆಕ್ಕೊಂಬರೋಣ ಅಂತ ಹೇಳಿ ಹೋದ್ವಿ. ನಮ್ದು ಇನ್ನು ಕೊನೆ ಕೊಯ್ಲು ಕೂಡ ಆಗಿರ್ಲಿಲ್ಲ. ಸೊ ಅಡಿಕೆ ಎಲ್ಲ ಬೀಳ್ತಿತ್ತು. ಆಮೇಲೆ ಮಂಗನ ಕಾಟ ಬೇರೆ ಇದೆ. ಅದಕ್ಕೆ ವಾರಕ್ಕೊಮ್ಮೆ ಅಥವಾ ವಾರದಲ್ಲಿ 2 ಸಲ ಹಿಂಗೆ ತೋಟಕ್ಕೆ ಬಂದು ಹೋಗಿ ಮಾಡ್ತಾ ಇರ್ತೀವಿ. ಎಲ್ಲಿದೆ ಅಡಿಕೆ? ವಾವ್, ಬಾ, ನಾವೀಗ ಅಡಿಕೆ ಎಲ್ಲ ಹೆಕ್ಕೊಂಡು ಮನೆ ಹೊರಟಿದ್ದೇವೆ. ಅಡಿಕೆ ಎಲ್ಲ ಹೆಕ್ಕಿದ ಮೇಲೆ ಅತ್ತೆಯನ್ನ ಮಗಳನ್ನ ಮನೆಗೆ ಬಿಟ್ಬಿಟ್ಟು ನಾನು ಪೇಟೆಗೆ ಹೋದೆ. ಸ್ವಲ್ಪ ಕೆಲಸ ಇತ್ತು, ಮೆಡಿಕಲ್ ಹೋಗ್ಬೇಕಿತ್ತು. ಬೇರೆಲ್ಲ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದೆ. ಇದೇ ನಾವು ಊರಿಂದ ತಂದ ಲಿಂಬೆಕಾಯಿ. ಇದರಲ್ಲಿ ಲೇಹಕ್ಕೆ ಎಷ್ಟು ಲಿಂಬೆಕಾಯಿ ಯೂಸ್ ಮಾಡೋಣ, ಉಪ್ಪಿನಕಾಯಿಗೆ ಎಷ್ಟು ತಗೊಳ್ಳೋಣ ಅಂತ ಡಿಸ್ಕಷನ್ ನಡೀತಾ ಇತ್ತು. ದೊಡ್ಡಕ್ಕಿದ್ದು ಹಾಗೆ ನಾನು ಹೊಸ ವರ್ಷಕ್ಕೆ ಹೊಸ ರಂಗೋಲಿ ಹುಡುಕ್ತಾ ಇದ್ದೆ. ಹಾಗೆ ಸಿಂಪಲ್ ಆಗಿರೋ ಒಂದು ರಂಗೋಲಿ ಸಿಕ್ಕಿತ್ತು. ಅದನ್ನ ಟ್ರೈ ಮಾಡ್ತಾ ಇದ್ದೆ ಯಾವ ತರ ಬರುತ್ತೆ ಹೇಳಿ. ಸೊ ನಿಮಗೂ ಅದನ್ನ ತೋರಿಸ್ತಾ ಇದ್ದೀನಿ. ಈ ರಂಗೋಲಿ ಇಷ್ಟ ಆದ್ರೆ ನೀವು ಕೂಡ ಬಿಡಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ.